ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಶಾಸಕರ ಮುಖವಾಡಗಳೊಂದಿಗೆ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ನೀರಾವರಿ ಹೋರಾಟಗಾರರು, ಇಂತಹ ಶಾಸಕರಿಗೆ ಮತ ನೀಡಿದ ಪಾಪಕ್ಕೆ ಇಂದು ಜನರನ್ನ ಬೀದಿಗೆ ತಂದಿದ್ದಾರೆ. ಇವರ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಹೋರಾಟ ತೀವ್ರವಾಗಲಿದೆ ಎಂಬ ಎಚ್ಚರಿಕೆಯನ್ನು ನೀಡಲಾಯಿತು. ಬಯಲುಸೀಮೆಯ ಜಿಲ್ಲೆಗಳ ನೀರಾವರಿ ವಿಚಾರವಾಗಿ ಈ ಜಿಲ್ಲೆಗಳ ಶಾಸಕರು ಸದನದಲ್ಲಿ ಧ್ವನಿ ಎತ್ತದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಶಾಶ್ವತ ನೀರಾವರಿ ಹೋರಾಟಗಾರರು ಇಲ್ಲಿನ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದ್ರು. ನೀರಾವರಿ ಹಕ್ಕೊತ್ತಾಯಕ್ಕೆ ಆಗ್ರಹಿಸಿ ನಡೆದ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ, ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನ 3 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಬೇಕು. ಕೃಷ್ಣಾ ಪೆನ್ನಾರ್ ನದಿ ನೀರು ಹರಿಸಿ ಈ ಜಿಲ್ಲೆಗಳ ನೀರಿನ ಬವಣೆ ನೀಗಿಸಬೇಕು. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ಎಂದು ಶಾಸಕರನ್ನ ನಿರಂತರವಾಗಿ ಆಗ್ರಹಿಸುತ್ತಿದ್ದೇವೆ. 2 ದುಂಡು ಮೇಜಿನ ಸಭೆ ನಡೆಸಿದ್ದೇವೆ. ಆದರೆ ಈ ಸಭೆಗೆ ಆಹ್ವಾನ ನೀಡಿದ್ರೂ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನ ಹೊರತುಪಡಿಸಿ ಉಳಿದ ಯಾವ ಶಾಸಕರು ಭಾಗಿಯಾಗಲಿಲ್ಲ ಎಂದ್ರ. ಈ ಹಿಂದೆ ನಡೆದ ಸಭೆ ಮತ್ತು ಕಳೆದ 13ರಂದು ನಡೆದ ಸಭೆ ಸೇರಿ 2 ಸಭೆಗಳಿಗೆ ಯಾವೊಬ್ಬ ಶಾಸಕರು ಆಗಮಿಸಿಲ್ಲ. ತಾವು ಪ್ರತಿನಿಧಿಸುತ್ತಿರುವ ಕ್ಷೇತ್ರಗಳ ಜನರ ನೀರಿನ ಸಮಸ್ಯೆ ನಿವಾರಣೆ ಮಾಡುವುದಕ್ಕಿಂತ ಯಾವ ಮಹತ್ವದ ಕೆಲಸ ಈ ಶಾಸಕರಿಗಿದೆಯೋ ಗೊತ್ತಿಲ್ಲ. ನೀರಾವರಿ ಸಭೆಗಳಿಗೆ ಬರುತ್ತಿಲ್ಲ. ಸದನದ ಒಳಗೆ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಮಾಡುತ್ತಿಲ್ಲ. ಇದು ಕಳೆದ 40 ವರ್ಷಗಳಿಂದ ಇರುವ ಸಮಸ್ಯೆಯಾಗಿದ್ದು, ಜನಪ್ರತಿನಿಧಿಗಳು ತಮ್ಮ ವರಸೆ ಬದಲಿಸಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರವಾಗಿರಲಿದೆ ಎಂದು ಹೇಳಿದ್ರ. ಶಾಸಕರ ನಿರ್ಲಕ್ಷ್ಯದ ವಿರುದ್ಧ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು, ಈ 3 ಜಿಲ್ಲೆಗಳ ಶಾಸಕರು ನೀರಾವರಿ ಸಮಸ್ಯೆ ಬಗ್ಗೆ ಸದನದಲ್ಲಿ ಮಾತನಾಡುವ ಜೊತೆಗೆ ಈ ಜಿಲ್ಲೆಗಳ ತಮ್ಮ ಪಾಲಿನ ನೀರು ತರಲು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಬೆಂಬಲಿಸಬೇಕು. ಇಲ್ಲವಾದರೆ ಜನರ ಬಳಿಯೇ ತೆರಳಿ ಇವರ ನಾಟಕದ ವಿರುದ್ಧ ಹೋರಾಟಕ್ಕೆ ಜನಬೆಂಬಲ ಕ್ರೋಢೀಕರಿಸುವುದಾಗಿ ಹೇಳಿದ್ರ. ಬಯಲುಸೀಮೆಯ ಜಿಲ್ಲೆಗಳಲ್ಲಿ ಕಳೆದ 40 ವರ್ಷಗಳಿಂದ ಶಾಶ್ವತ ನೀರಾವರಿಗಾಗಿ ಹೋರಾಟ ನಡೆಯುತ್ತಿದೆ. ಈ ಜಿಲ್ಲೆಗಳ ರೈತರಿಗೆ ನೀರು ಬೇಕು, ಮನುಷ್ಯರಿಗೆ ಸುರಕ್ಷಿತ ಕುಡಿಯುವ ನೀರು ಬೇಕು ಎಂದು ಹೋರಾಟ ನಡೆಯುತ್ತಿದೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಎನ್ನುವ ವಿಷದ ಯೋಜನೆಗಳು, ಎತ್ತಿನಹೊಳೆ ಎನ್ನುವ ಮೋಸದ ಯೋಜನೆಗೆ ಸರ್ಕಾರ ಜೋತು ಬಿದ್ದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಲಕ್ಷಾಂತರ ಜನರು ಈ ವಿಷದ ನೀರು ಕುಡಿದು ಕಿಡ್ನಿ ವೈಫಲ್ಯ, ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಕೊಳವೆ ಬಾವಿ ಕೊರೆಯಿಸಿ ಅಂತರ್ಜಲ ಕುಸಿದ ಕಾರಣ ಕೊಳವೆ ಬಾವಿಗಳು ವಿಫಲವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಶಾಸಕರು ಅಧಿವೇಶನದಲ್ಲಿ ಮೌನಿ ಬಾಬಾ ರೀತಿ ಕುಳಿತುಕೊಳ್ಳುವುದನ್ನ ನಾವು ಸಹಿಸುವುದಿಲ್ಲ. ಶಾಸಕರು ಮುಖ್ಯಮಂತ್ರಿ, ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಮನವರಿಕೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ಸಾರ್ವಜನಿಕ ಸಭೆಗಳನ್ನ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ರ. ಈಗ ಆಯ್ಕೆಯಾಗಿರುವ 3 ಜಿಲ್ಲೆಗಳ ಶಾಸಕರು ಸಂಘಟಿತ ಹೋರಾಟ ಕೋರಿ ಮನವಿ ನೀಡಲಾಗಿತ್ತು. ಸಭೆ ನಡೆಸಿ ನೀರಿನ ಬೇಡಿಕೆ, ಕೃಷಿ ಮತ್ತು ಕುಡಿಯುವ ನೀರು, ಕೈಗಾರಿಕೆಗಳ ಬೇಡಿಕೆಗೆ ಆಧಾರವಾಗಿ ನೀರು ತರುವ ಕೆಲಸವಾಗಬೇಕಿತ್ತು. ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳು ಎತ್ತಿನಹೊಳೆ, ಕೆಸಿ, ಎಚ್ಎನ್ ವ್ಯಾಲಿಗೆ ಜೋತು ಬಿದ್ದಿದ್ದಾರೆ. ನಿಜವಾದ ಸಮಸ್ಯೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರ. ಬಯಲುಸೀಮೆಯ ಬರಪೀಡಿತ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಳೆದ 30 ವರ್ಷಗಳಿಂದ ಶಾಶ್ವತ ನೀರಾವರಿಗಾಗಿ ಹೋರಾಟ ನಡೀತಾ ಇದೆ. ಇವತ್ತು ನಮ್ಮ ನಾಳಿದ ಸರ್ಕಾರಗಳು ಕೇವಲ ಎತ್ತಿನಹೊಳೆ ಅಂತ ಅನ್ನುವಂಥ ಮೋಸದ ಯೋಜನೆ, ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಅನ್ನುವಂಥ ವಿಷದ ಯೋಜನೆಗಳಿಗೆ ಜೋತು ಬಿದ್ದು ನಮಗೆ ನೀರು ಕೊಡಬೇಕಾಗಿರ್ತಕ್ಕಂಥ ಈ ಕೃಷ್ಣಾ ಪೆನ್ನಾರ್ ಯೋಜನೆ ಆಗಲಿ ಅಥವಾ ಈ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಕೆರೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನಾಗಲಿ ಮಾಡಲಿಕ್ಕೆ ಮುಂದಾಗದೇ ಇರತಕ್ಕಂಥದ್ದು ಇವತ್ತು ನಮ್ಮನ್ನೆಲ್ಲ ಕೆರಳಿಸ್ತಾ ಇದೆ. ನೀರಾವರಿ ವಿಚಾರದಲ್ಲಿ ಭಾಷೆ ಕೊಟ್ಟು ಈ ಜನರಿಗೆ ಇವತ್ತು ವಿಧಾನಸೌಧಕ್ಕೆ ಹೋದವರು ಅಲ್ಲಿನ ಅಧಿವೇಶನಗಳಲ್ಲಾಗಲಿ ಅಥವಾ ಮುಖ್ಯಮಂತ್ರಿಗಳ ಹತ್ರ ಆಗಲಿ, ನೀರಾವರಿ ಮಂತ್ರಿಗಳ ಹತ್ರ ಆಗಲಿ ಈ ನಮ್ಮ ನೀರಿನ ಬವಣೆಯನ್ನು ಸಮರ್ಥವಾಗಿ ಅಲ್ಲಿ ಮಂಡಿಸಿ ನಮ್ಮ ನೀರಿನ ಬೇಡಿಕೆಯನ್ನು ಪಡ್ಕೊಳ್ಳುವಲ್ಲಿ ಇವರು ವಿಫಲರಾಗ್ತಿದ್ದಾರೆ. ಕಳೆದ ಶನಿವಾರ ನಾವು ಮಾಡಿದಾಗ ಸಮೃದ್ಧಿ ಮಂಜುನಾಥ್ ಅನ್ನುವಂಥ ಮುಳಬಾಗಿಲು ಶಾಸಕರು ಒಬ್ಬರು ಬಿಟ್ಟರೆ ಇಡೀ ಜಿಲ್ಲೆ ಯಾವ ಶಾಸಕರಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ ಬರಲಿಲ್ಲ. ಇವತ್ತು ಈಗಲೇ ಹೇಳ್ತಿದ್ರು ನಮ್ಮ ಕಾರ್ಯಕರ್ತರು, ಲಕ್ಷಾಂತರ ಜನ ಇವತ್ತು ಅಂಗವಿಕಲರಾಗ್ತಿದ್ದಾರೆ, ಸಾವಿರಾರು ಜನ ಇವತ್ತು ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಇನ್ನೂ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ರೈತರು ಕೊಳವೆ ಬಾವಿಗಳನ್ನು ಕೊರೆಸಿ ಇವತ್ತು ಅದರಿಂದ ನಷ್ಟ ಅನುಭವಿಸಿ ಇವತ್ತು ಅನೇಕ ಜನ ಆತ್ಮಹತ್ಯೆಗಳು ಮಾಡಿಕೊಳ್ಳುವಂಥ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಈ ಜಿಲ್ಲೆಗಳ ಸಮಗ್ರವಾದಂಥ ನೀರಾವರಿ ವಿಚಾರವನ್ನು ಮಂಡಿಸಿ ನಮಗೆ ನ್ಯಾಯ ತಂದುಕೊಡ್ಬೇಕು. ಒಂದು ವೇಳೆ ಅಲ್ಲಿ ವಿಫಲರಾದರೆ ಖಂಡಿತ ಶಾಸಕರೇ ನಿಮಗೆ ಇವತ್ತು ಹೇಳ್ತಾ ಇದ್ದೀವಿ, ಈ 3 ಜಿಲ್ಲೆಗಳಲ್ಲಿ ಯಾರೇ
ಶಾಸಕರಿರಲಿ, ಯಾವುದೇ ಪಕ್ಷದವರಿರಲಿ, ನಿಮ್ಮನ್ನು ಯಾವುದೇ ಸಾರ್ವಜನಿಕ ಸಭೆಗಳು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬಿಡೋದಿಲ್ಲ. ಅಂತ ಸಂಘರ್ಷಕ್ಕೆ ನಮ್ಮನ್ನು ಎಡೆ ಮಾಡಿಕೊಡಬೇಡಿ. ಸಹಭಾಗಿತ್ವದಲ್ಲಿ ಈ ಜಿಲ್ಲೆಗಳ ಅಭಿವೃದ್ಧಿ ಕಡೆಗೆ ಗಮನ ಕೊಡೋಣ. ಆ ಅಭಿವೃದ್ಧಿ ಆಗಬೇಕಾದ್ರೆ ಈ ಜಿಲ್ಲೆಗಳಿಗೆ ನೀರು ಬೇಕು ಅನ್ನುವಂಥ ಮಾತನ್ನು ನಾವು ಇವತ್ತು ಎಚ್ಚರಿಸ್ತಾ, ಇದೇ ಒಂದು ಕೊನೆಯ ಎಚ್ಚರಿಕೆ ಅಂತೇಳಿ ಇವತ್ತು ಶಾಸಕರಿಗೆ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಸುಷ್ಮಾ ಶ್ರೀನಿವಾಸ್ ಮಾತನಾಡಿ, ಜಿಲ್ಲೆಯಲ್ಲಿ ಪ್ರಸ್ತುತ ಶಾಸಕರಾಗಿರುವವರಿಗೆ ಮತ ಹಾಕಿದ ತಪ್ಪಿಗೆ ಇಂದು ಅವರದೇ ಮುಖವಾಡ ಧರಿಸಿ ಪ್ರತಿಭಟನೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರು ತರುವುದಾಗಿ ಸುಳ್ಳು ಮಾತುಗಳನ್ನು ಹೇಳಿ ಗೆದ್ದು ಬಂದ ಜಿಲ್ಲೆಯ ಶಾಸಕರು ಜನರನ್ನ ಬೀದಿಗೆ ತಳ್ಳಿದ್ದಾರೆ. ಸಭೆಗೆ ಬರಲು ಕೂಡ ಇವರಿಗೆ ವ್ಯವಧಾನವಿಲ್ಲ. ಇವರ ನಿರ್ಲಕ್ಷ್ಯ ಹೀಗೆ ಮುಂದುವರಿದ್ರೆ ಇವರು ಯಾವ ಮುಖ ಇಟ್ಟುಕೊಂಡು ಕ್ಷೇತ್ರಗಳಲ್ಲಿ ಓಡಾಡುತ್ತಾರೆ ಎಂದು ಪ್ರಶ್ನೆ ಮಾಡಿದ್ರ. ಜಿಲ್ಲೆಯ ಶಾಸಕರಿಗೆ ನಾಚಿಕೆಯಾಗಬೇಕು. ನಮ್ಮ ಜಿಲ್ಲೆಗಳ ಶಾಸಕರು ತಾಯಿ ಹಾಲು ಕುಡಿದಿದ್ರೆ ಸದನದಲ್ಲಿ ನೀರಾವರಿ ಬಗ್ಗೆ ಮಾತನಾಡಿ, ಇಲ್ಲವಾದರೆ ರಾಜೀನಾಮೆ ನೀಡಿ, ಸೀರೆ ಉಟ್ಟುಕೊಳ್ಳಿ ಎಂದು ಸವಾಲು ಹಾಕಿದ್ರ. ಮುಂದಿನ ಪೀಳಿಗೆಗಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ನಿಮ್ಮ ರೀತಿಯಲ್ಲಿ ನಾವು ಸ್ವಾರ್ಥಿಗಳಲ್ಲ. ನಿಮ್ಮ ನಿರ್ಲಕ್ಷ್ಯ ಮುಂದುವರಿದ್ರೆ ನಿಮ್ಮನ್ನ ಕಾರ್ಯಕ್ರಮಗಳಲ್ಲಿಯೇ ಮಾತನಾಡುತ್ತೇವೆ. ನಿಮಗೆ ಮನುಷ್ಯತ್ವ ಇದ್ರೆ ನಮ್ಮನ್ನ ಮಾತನಾಡಿ, ಪೊಲೀಸರನ್ನ ಬಿಟ್ಟು ಬಾಯಿ ಮುಚ್ಚಿಸಬೇಡಿ ಎಂದು ಎಚ್ಚರಿಕೆ ನೀಡಿದ್ರ. ಬರೀ ನೀರಾವರಿ ವಿಷಯ ಮಾತಾಡಿ ಗೆದ್ದಿರೋರೆ ಎಲ್ಲರೂ. ಇದರಲ್ಲಿ ಯಾರು ಏನು ಹೊರ್ತಿಲ್ಲ. ನಾವು ನೀರು ತರ್ತೀವಿ ಅಂತ ಗೆದ್ದು ಇವತ್ತು ನಮ್ಮನ್ನ ಬೀದಿಗೆ ಬಿಟ್ಟಿರುವಂತ ಪುಣ್ಯಾತ್ಮಗಳು ಇವರೆಲ್ಲರೂ. ಇವಾಗ ನಾವು ಎಚ್ಚೆತ್ಕೋಬೇಕು. ನಾವು ಎಷ್ಟು ಸರಿ ಅವರಿಗೆ ಮೌಖಿಕವಾಗಿ ಹೇಳಿದೀವಿ, ಬರಬೇಕು ನೀವು ಒಂದು ದುಡ್ಡಿನ ಮೇಜಿ ಸಭೆಗೆ ಬನ್ನಿ, ಮಾತಾಡಿ, ಏನಾಗಿದೆ ಆಗೋ ಹೋಗ್ಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಬಹಳ ಮೇಧಾವಂತನದಿಂದ ತಪ್ಪಿಸ್ಕೊಳ್ತಾ ಇದ್ದೀರಾ. ಸ್ವಾಮಿ, ಇದೆಲ್ಲ ಬಹಳ ದಿನ ಕಾಲ ಬರಲ್ಲ. ಇವತ್ತೇನು ನಾವು ತಾಲೂಕು ಆಫೀಸ್ ಹತ್ರ ಬಂದು ಹೋರಾಟ ಮಾಡ್ತಾ ಇದೀವಿ, ಇದು ಇಲ್ಲಿಗೆ ಸೀಮಿತ ಆಗಲ್ಲ. ಇವಾಗಲೂ ಉಪ್ಪು ಖಾರ ಹುಳಿ ಏನಾದರೂ ತಿಂತಾ ಇದ್ರೆ ನಮ್ಮ ಎಲ್ಲಾ ಶಾಸಕರುಗಳು ಏನಾದರೂ ಮಾನವೀಯತೆ ಇದ್ರೆ, ತಾಯಿಯ ಹಾಲನ್ನ ಕುಡಿದಿದ್ರೆ ದಯವಿಟ್ಟು ನೀರಾವರಿಯ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ. ನೀವೆಲ್ಲ ರಾಜೀನಾಮೆ ಕೊಟ್ಟು ನಮಗೆ ಸೀರೆಗಳು ಉಟ್ಕೊಂಡು ಆರಾಮಾಗಿ ಮನೇಲಿರಿ. ನಮಗೆ ಗೊತ್ತು ಮುಂದೆ ಏನ್ ಮಾಡ್ಬೇಕು ನಾವು ಮಾಡಿ ತೋರಿಸ್ತೀವಿ. ನೀವು ಏನಾದರೂ ಮಾತಾಡದೇ ಇದ್ರೆ ಚಿಕ್ಕಬಳ್ಳಾಪುರದಲ್ಲೇ ಆಗ್ಬೋದು, ಬೇರೆ ಎಲ್ಲೋ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಬಿಡಲ್ಲ. ಒಬ್ಬರೇ ಬರ್ತೀವ, 10 ಜನ ಬರ್ತೀವ, 100 ಜನ ಬರ್ತೀವ, ಖಂಡಿತ ಅಲ್ಲಿ ಬಂದು ಮಾತಾಡ್ತೀವಿ. ನಿಮ್ಗೆ ಮುಖ ಇದ್ರೆ ತಾಕತ್ತಿದ್ರೆ ಅವತ್ತು ನಮ್ಮನ್ನು ಮಾತಾಡಿ ನೇರವಾಗಿ. ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ಅಲ್ಲೇ ಹೇಳ್ಕೊಂಡು ಹೋಗಿ ಮಾಡಬೇಡ್ರಿ. ನೀವು ಬಿಟ್ಟು ನಮ್ಮನ್ನು ಮುಖಾಮುಖಿ ಮಾತಾಡಿ ಅಂತ ಹೇಳಿ ಈ ಮುಖಾಂತರ ನಿಮ್ಮೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ ಎಂಆರ್ ಲಕ್ಷ್ಮೀನಾರಾಯಣ್, ಪ್ರತೀಶ್, ಸುಷ್ಮಾ ಶ್ರೀನಿವಾಸ್, ಕರ್ವೆ ನಾರಾಯಣಸ್ವಾಮಿ, ಶ್ರೀರಾಮಗೌಡ, ವೇಣು, ಆನಂದಪ್ಪ, ಜ್ಯೋತಿ ರವಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ರ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.